ಕಾಂತಿ ಎನಿಸಿದೆ ಚಿಂತೆ ಐವರ ಕಾಂತಿ ಎನಿಸಿದೆ ಚಿಂತೆ ತಣಿದ ಬರೀ ಭವ ಸವಿಸಿದೆ ಜೀವ ತಣಿದ ಬರೀ ಭವ ಸವಿಸಿದೆ ಜೀವ ದೇವ ಕೊಡುಸಿಯ ವಿಭವ ದೇವ ಕೊಡುಸಿಯ ವಿಭವ ಜ್ವಲಿಸುವುದಲ ಭರತ ನಿಜಾತ ಕಲುಷಿತ ಮನದ ವ್ಯಾಕುಲ ಭಾವ ಧ್ವನಿಸುವುದಲ ಭರತ ಧ್ವನಿಸುವುದಲ ಭರತ ಧ್ವನಿಸುವುದಲ ಭರತ ದೇವ ದೀನದಯಾನಿಧಿ ನಿನ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನಿನಿಂದ ಪರಿತ್ಯಾಗ ಮಾಡಿದ್ದೇನೆ. ಸರ್ವರ ಸಮಕ್ಷ ದುಶ್ಶಾಸನಿನಿಂದ ಅಪಮಾನಿತಳಾಗಿದ್ದೇನೆ. ರಾಜನಗರವನ್ನು ತ್ಯಾಗ ಮಾಡಿ ಬೀದ ಭಿಕ್ಷುಕೆಯಂತೆ ಕಾಡಿನಿಂದ ಕಾಡಿಗೆ ಅಲದದ್ದಾಯಿತು. ಕದ್ದ ಕಳ್ಳನಂತೆ ತಲೆಮರೆಸಿಕೊಂಡು ಕೀಚಕನ ಭಂಗವನ್ನು ಸಹಿಸಿದ್ದೇನೆ. ಇನ್ನು 3 ದಿವಸವಾಗಿ ಸುಖವಾಗಿ ಕಾಲ ಕಳೆಯೋಣವೆಂದರೆ ನನ್ನ ದುರಾದೃಷ್ಟಕ್ಕೆ ಎಲ್ಲವೂ ಮಣ್ಣು ಪಾಲಾಯಿತು. ಈ ದ್ರೌಪದಿ ಹಣೆ ಬರದಲ್ಲಿ ಎಂತಹ ಕರುಣಾಕತೆಯನ್ನು ಬರೆದಿರುವೆ ತಂದೆ. ಪಾಂಚಾಲಿ ಪ್ರಿಯೇ ಪಾಂಚಾಲಿ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಕಾಂತೆ, 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 ವರಧೀರಳಾಗಿ ವರಪತ್ನಿಯಾಗಿ ಮರಗುವೆಯೇ? ಕಾಂತೆ, ಶಾಂತೆ, ವರಧೀರಳಾಗಿ ವರಪತ್ನಿಯಾಗಿ ಮರಗುವೆಯೇ? ಪಂಡು ಪೋತರ ಪತ್ನಿಯಾಗಿ ನೀನು, ಪಂಡು ಪೋತರ ಪತ್ನಿಯಾಗಿ ನೀನು ಚಂದ ಚೂತೆಯಿಂದ ಬಡುಕೋಪದಿಂದ ಬಿಟ್ಟುವೆಗೆ ಹೋಗಲಾಗಿಯೇ? ಗಡುಕೋಪದಿಂದ ಬಿಟ್ಟುವೆಗೆ ಹೋಗಲಾಗಿಯೇ? ಶಾಂತೆ, ಶಾಂತೆ, ವರಧೀರಳಾಗಿ ವರಪತ್ನಿಯಾಗಿ ಮರಗುವೆಯೇ? ಮರಗುವೆಯೇ? ಏಕೆ? ಏನಾಯಿತು? ನಿಷ್ಕಾರಣವಾಗಿ ಅಳುತ್ತಿರುವೆ ಏಕೆ? ಸ್ವಾಮಿ, ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ಪಾಂಚಾಲಿ ಅಳಿವಿಗೆ ಒಂದಲ್ಲ 10 ಕಾರಣಗಳುಂಟು. ನೀವು ಪುರುಷರು, ನಿಮಗೆ ಯಾರಾದರೂ ದಂಡಿಸಿದರೆ ಹೋಗಿ ಪ್ರತಿಕಾರ ಮಾಡುವಿರಿ. ಸ್ತ್ರೀಯರ ವಿಚಾರವು ಹಾಗಲ್ಲ ಸ್ವಾಮಿ. ಅನ್ನ ವಸ್ತ್ರಕ್ಕಾಗಿ ಪರರನ್ನೇ ಆಶ್ರಯಿಸಬೇಕು. ಆತ್ಮಗೌರವವನ್ನು ರಕ್ಷಿಸಿಕೊಳ್ಳಲು ಸ್ತ್ರೀಯರಿಗೆ ಅನ್ಯರ ಆಶ್ರಯ ಬೇಕೇ ಬೇಕು ತಾನೆ. ಬೇಡ ಪಾಂಚಾಲಿ, ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವತ್ ಸ್ವರೂಪರಾದ ಋಷಿಗಳಾಜ್ಞೆ. ಋಷಿಗಳಾಜ್ಞೆ ಪತ್ನಿಯನ್ನು ಆ ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತ ಋಷಿಗಳ ಆಜ್ಞೆ ಮಾಡಿದರಲ್ಲವೇ? ಆಹಾ, ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ಅವಿವೇಕದಿಂದ ಈ ನಿಂದನೆಯು ನಮ್ಮನ್ನು ಸಾಯುವ ತನಕ ಬಿಟ್ಟಿದ್ದಲ್ಲ. ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನೆಷ್ಟೋ ಸಾರಿ ನಿನ್ನನ್ನು ಬೇಡಿಕೊಂಡಿರಲಿಲ್ಲವೇ? ಆದಿದ್ದು ಹಾಗೆ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನಿನ್ನ ದುಃಖಕ್ಕೆ ಕಾರಣವೇನು ನನಗೆ ತಿಳಿಸಬಾರದೇಕೆ? ಹೇಳುವೆನು ಸ್ವಾಮಿ, ಅದರಿಂದ ಆಗೋ ಪ್ರಯೋಜನವೇನು? ನೀವು ಎಷ್ಟೇ ಆದ್ರೂ ನಿಮ್ಮ ಅಣ್ಣನ ಆಜ್ಞಾಧಾರಕರು. ಆಜ್ಞೆಯನ್ನು ಬಿಟ್ಟು ಬೇರೇನು ಮಾಡುವುದೇ ಇಲ್ಲವಲ್ಲ? ಅದು ಎಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದ್ರೆ ಹೇಳುವೆನು ಕೇಳಿ.
ಈ ದಿನ ಹಸ್ತನಾಮ್ಯ ಮಂದಿರಕ್ಕೆ ದೇವಿಯ ಪೂಜೆಗೆ ಎಂದು ಹೋಗಿದ್ದೆನು. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ನನ್ನನ್ನು ನೋಡಿ ಪರಿಹಾಸ್ಯ ಮಾಡುತ್ತಾ, ನಿನ್ನ ಪತಿಗಳು 5 ವಾಸಕ್ಕಾಗಿ ಗ್ರಾಮವನ್ನು ಬಿಡಲು ಹೋಗಿದ್ದಾರೆ, ಇನ್ನೇನು ಸಂಧಿಯಾಗುವುದು, ಈಗಲಾದರೂ ಈ ಬೆಚ್ಚದ ಮಡಿಯನ್ನು ಕಟ್ಟುವಿಲ್ಲವೆಂದು ಪರಿಹಾಸ್ಯದ ಮಾತುಗಳನ್ನು ಕೊಂದಳು ಗೊತ್ತೇ. ಏನು ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ಸಂಧಿಗೆ ಹೋದವರಾರು? ಮತ್ತಿನ್ಯಾರು ಸ್ವಾಮಿ? ಶ್ರೀಕೃಷ್ಣ ಪರಮಾತ್ಮನಲ್ಲವೇ? ಗೋಪಿಕಾಂಗನರ ವಿಲಾಸ ವಿಭ್ರಮದಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಹೀಗಾಗಬಹುದೆಂದು ನಾನು ಭಾವಿಸಿದೆನು. ಅದರಲ್ಲಿ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟು ಬಂದೆ. ಏನೆಂದು? ನಿನ್ನ ಮುಡಿಯನ್ನು ಬಿಚ್ಚುವ ತನಕ ಈ ನನ್ನ ಮುಡಿಯನ್ನು ಕಟ್ಟುವುದೇ ಇಲ್ಲ. ಬಾಬು ಬಾಬು ಪಾಂಚಾಲಿ, ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ನೀನು ನಮ್ಮ ಸಂಗಡ ಕದನಾಡುವುದರಲ್ಲಿ ನಿನ್ನ ಚತುರತೆಯನ್ನು ಮುಗಿಸಿದ್ದೆ ಎಂದು ಭಾವಿಸಿದನು. ಆದರೆ ನೀನು ಬಲು ಜಾಣೆ. ಜಾಣೆ ಮುದ್ದಾಡುವೆನು ಬಾರೆ, ಜಾಣೆ ಮುದ್ದಾಡುವೆನು ಬಾರೆ, ಜೀವನ ಪ್ರೀತಿಯ ಪ್ರೇಯಸಿ ನೀನೆ, ಜಾಣೆ ಮುದ್ದಾಡುವೆನು ಬಾರೆ. ಸಭೆಯ ಪರಿಭವವ ಮರೆಯುವೆನೇನು, ದೈವ ಶಪಥವನ್ನು ಮರೆತಿಯನೇನು. ಸಭೆಯ ಪರಿಭವವ ಮರೆಯುವೆನೇನು, ದೈವ ಶಪಥವನ್ನು ಮರೆತಿಯನೇನು. ಕರುಣದು ಚೋಸನನು ದರವ ಬಗೆದು ದೇವಿ, ಕರುಣದು ಚೋಸನನು ದರವ ಬಗೆದು ಹೆಚ್ಚಿದ ಮುಡಿಯನ್ನು ಕಟ್ಟಿ ಬಾರೆ ದೇವಿ, ಹೆಚ್ಚಿದ ಮುಡಿಯನ್ನು ಕಟ್ಟಿವೆ ಬಾರೆ, ಜಾಣೆ ಮುದ್ದಾಡುವೆನು ಬಾರೆ. ಈ ಜೀವನ ಪ್ರೀತಿಯ ಪ್ರೇಯಸಿ ನೀನೆ, ಜೀವನ ಪ್ರೀತಿಯ ಪ್ರೇಯಸಿ ನೀನೆ, ಜಾಣೆ ಮುದ್ದಾಡುವೆನು ಬಾರೆ ದೇವಿ. ಕುರುಕುಲ ಅದಮರ ಕೆಳಗಣವ ಗುರುವಂಶವನೆ ಮಾತವ ದೈವೆ, ಕುರುಕುಲ ಅದಮರ ಕೆಳಗಣವ ಗುರುವಂಶವನೆ ನಾಥವ ದೈವೆ. ಚಿಂತೆಯಿಂದೇ ಬಗೆದುಪತ ಕುಮಾರಿ, ಚಿಂತೆಯಿಂದೇ ಬಗೆದುಪತ ಕುಮಾರಿ, ಹೆಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ, ಹೆಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ, ಜಾಣೆ ಮುದ್ದಾಡುವೆನು ಬಾರೆ. ಈ ನನ್ನ ಪ್ರೀತಿಯ ಪ್ರೇಯಸಿ ನೀನೆ, ನನ್ನ ಪ್ರೀತಿಯ ಪ್ರೇಯಸಿ ನೀನೆ, ಜಾಣೆ ನಂಜಾಣೆ ನೀ, ಜಾಣೆ ಮುದ್ದಾಡುವೆನು ಬಾರೆ ಪ್ರಾಣೇಶ್ವರ ದೇವಿ. ನೆನಪಿದೆಯೇ? ಈ ನನ್ನ ಬೆಚ್ಚದ ಕೇಶರಾಶಿಯನ್ನು ನೋಡಿ ಆ ಕುರುಕುಲಾಂತಕ ಕಾಳರಾತ್ರಿ ಸಂಮೋಹಿಸಬಹುದೆಂದು ಒಂದೇ ಒಂದು ಬಾರಿ ತಮಗೆ ಹೇಳಿಲ್ಲವೇ? ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯವನ್ನು ಕೇಳಲಪೇಕ್ಷಿಸಿರುವೆಯ? ಪಾಂಚಾಲಿ, ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ ಈ ಭೀಮಸೇನ. ಸುಮ್ಮನಿರು ಸ್ವಾಮಿ, ಹೇಳದಂತೆ ಮಾಡಿ ತೋರಿಸಬೇಕು. ಎಷ್ಟೇ ಆದ್ರೂ ಅಣ್ಣನ ಆಜ್ಞಾಧಾರಕ, ಅಣ್ಣನ ಆಜ್ಞೆಯನ್ನು ಬಿಟ್ಟು ಬೇರೇನು ಮಾಡುವುದೇ ಇಲ್ಲವಲ್ಲ. ನನ್ನನ್ನು ಕೇಳಿಸಬೇಡ ಪಾಂಚಾಲಿ, ನಾನು ಈಗ ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ, ನಾನು ಮಾತ್ರ ಯುದ್ಧವನ್ನು ಆತುರದಿಂದ ನಿರೀಕ್ಷಿಸುತ್ತಿರುವೆನು. ಸ್ವಾಮಿ, ಧರ್ಮಪರಾಯಣದ ಯುಧಿಷ್ಠರನು ಆ ದುರ್ಯೋಧನನಂತ ಅಪರಾಧವನ್ನು ಕ್ಷಮಿಸಬಹುದು,
ಹೋದರೆ ನಾನು ಮಾತ್ರ ಕ್ಷಮಿಸತಕ್ಕವನು ಅಲ್ಲ. ತೋಳ ಕೌರವರ ಬಾಳು ಗೆಳಿಸುವೆ ತಾಳು ತಾಳು ನೀಸುವ ಮತಿಯೇ ಹೇಳಿ. ತೋಳ ಕೌರವರ ಬಾಳು ಗೆಳಿಸುವೆ ತಾಳು ತಾಳು ನೀಸುವ ಮತಿಯೇ ಸೈರಿ ಸೌತಿ ಸ್ವರದಳು ಸೈರಿ ದೊರದೊಳಿಂದಲೇ ಗುರುಕುಲವೆಲ್ಲ ಸದಬಡೆಯುವನು ಕಾಣುತ್ತಯೇ. ದೊರದೊಳಿಗಲೇ ಗುರುಕುಲವೆಲ್ಲ ಸದಬಡೆಯುವನು ಕಾಣುತ್ತಯೇ. ದೊರಳ ಕೌರವನ ಸಿಗಿದು ಬಗೆದು ನಾನು ಸೈನಿದ್ದೆ. ದೊರದೊಳು ಸೈನಿದ್ದೆ. ಅಗ್ರಜ, ಆಲಯ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಅವನನ್ನು ಸಮಾಧಾನಪಡಿಸಬೇಕಾದರೆ ನಿನ್ನ ಹೊರತು ಮತ್ಯಾರಿಂದಲೂ ಸಾಧ್ಯವಿಲ್ಲ. ಅರ್ಜುನ, ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣರೆಂದು. ಅರ್ಜುನ, ಕೌರವರೊಡನೆ ಇದ್ದಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಸಮನ ಮಾಡುವುದು ನನಗೆ ದುಸಾಧ್ಯವಾಗಿದೆ. ಸಹೋದರ ಪಾಂಚಾಲಿ, ಭೀಮಸೇನ, ಸಮಾಚಾರವೇನು? ನನ್ನಲ್ಲಿ ಕೋಪವೇ ತಮ್ಮ. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಸ್ವಾಮಿ, ಈ ನನ್ನ ಬಿರುಗುವುದಲು ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡುವುದು ಅದು ತಮಗೆ ತಿಳಿಯದೆ? ಪಾಂಚಾಲಿ, ಅಗ್ರಜ, ಸಮಯಕ್ಕೆ ಸರಿಯಾಗಿಯೇ ಬಂದಿರಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ಹೇಳಬೇಕೆಂದಿದ್ದನು. ಅದನ್ನು ಈಗಲೇ ಹೇಳಿಬಿಡುವೆನು. ದರಿದ್ರ ಭಿಕ್ಷುಕರಂತೆ ಸಂಧ್ಯಾಚನ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರನನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿರಬಹುದು. ಹೋದರೆ ನಾನೊಂದು ಗಳಿಗೆಯೂ ಸಹಿಸತಕ್ಕವನಲ್ಲ. ಈ ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಬೇಡತಕ್ಕವನಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆರಡೇ ಗುರುಕುಲವನ್ನು ಸಮೂಲನವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತೆಯಿಂದ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿ ನಾನು ನನಗೆ ತೋರಿದ್ದನ್ನು ಮಾಡುವೆನು.
ಕೋಪವನ್ನು ತಡೆಯುವ ಶಕ್ತಿ ನನಗಿಲ್ಲ. ಶಾಂತನಾಗೋ ಸಹೋದರ. ಅಣ್ಣ, ಅಗ್ರಜನಿಗೆ ವಿರುದ್ಧವಾಗಿ ನಡೆಯುವುದು ನಮಗೆ ಅನುಚಿತವು. ಶಾಂತನಾಗು. ದೇವಿ, ಮಹಾನಿನಿ ಮನದ ಮಹಾನಿನಿ ಮನದ ದೇವಿ, ಶಾಂತಳಾಗು. ಏನು ಹೇಳುವೆ ಪಾಂಚಾಲಿ? ಪ್ರಾಣೇಶ್ವರ, ಧರ್ಮಾಧರ್ಮ ಎಂದು ಹಂಬಲಿಸಿ ಕ್ಷತ್ರಿಯರ ಧರ್ಮವನ್ನು ಮರೆಯುವುದು ತಮ್ಮೆಲ್ಲರಿಗೂ ಉಚಿತವಲ್ಲವೇ ಸ್ವಾಮಿ? ತಮ್ಮ ಇಷ್ಟವನ್ನಿಂತೆ ಮಾಡಿ. ದ್ರೌಪದಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಯುದ್ಧವು ಎಂತಹ ಘೋರ ಕರ್ಮವೆಂಬುದು ನಿನಗಿನ್ನೂ ತಿಳಿದಿಲ್ಲ. ನಮ್ಮಗಳ ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ನಮ್ಮ ವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುವುದು. ಅದಕ್ಕಾಗಿ ಸಂಧಿಗೆ ಪ್ರಯತ್ನಿಸುತ್ತಿರುವನು. ಸ್ವಾಮಿ, ಅದಕ್ಕೇಕೆ ಚಿಂತೆ? ಶಾಂತರಾಗಿ. ಏನೀ ಕೋಲಾಹಲ? ಅರ್ಜುನ, ನಾನಿನ್ನು ಹೊರಡುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗಾವ ಪ್ರಯೋಜನವೂ ಇಲ್ಲ. ನಿಮ್ಮ ಅಪೌರುಷ ವರ್ತನೆಯು ನಿಮಗೇ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವತಂತ್ರ ಮಾತ್ರ ನನಗಿರಲಿ. ಶಾಂತರಾಗಿ. ಈಗ ತಾನೇ ಸಭೆಯಿಂದ ವಾಸುದೇವನು ಬರುತ್ತಿದ್ದಾರೆ. ಅಲ್ಲಿ ನಡೆದ ವಿಚಾರವನ್ನು ಕೇಳಿ ತಮ್ಮ ಇಷ್ಟವನ್ನಂತೆ ಮಾಡಿ.
ಕರುಣಿಸು ಪರಮಾತ್ಮ. ಎಲ್ಲರಿಗೂ ಶುಭವಾಗಲಿ. ಸ್ವಾಮಿ, ಹೋದ ಕಾರ್ಯವೇನಾಯಿತು? ಹೋದವರು ಯಾರು? ಶ್ರೀಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ತಕ್ಕ ರೀತಿಯಲ್ಲೇ ನಡೆಯಿತು. ಸಂಧಿಯ ವಿಚಾರವು ನಡೆಯಿತಷ್ಟೇ. ನಡೆಯಿತು. ಪಾಂಚಾಲಿ, ನಾನಿನ್ನು ಹೊರಡುವೆನು. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಇಷ್ಟೊಂದು ಆತುರವೇಕೆ? ಅಣ್ಣನ ಮಾತು ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯ ಮುಗಿದು ಹೋಗುವುದು. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲೇ ನಡೆಯಿತು. ನಾನಿನ್ನು ತಡೆಯಲಾರ ರುಕ್ಮಿಣಿಪತಿ. ಈ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿಯಾಯಿತೆ. ನಾನು ಹೋಗಿದ್ದು ಅದಕ್ಕಾಗಿಯೇ ಅಲ್ಲವೇ? ಹೇಗೆ ತಿಳಿಯಿತು ನಿಂದ ಅಭಿಮತ? ಒಂದು ಅಜ್ಞಾತವಾಸನಪದಲ್ಲಿ ಅರ್ಜುನನು ಬೆಳತೊಟ್ಟನು. ಇಂದು ಈ ಸಂಧಿಯ ನೆಪದಲ್ಲಿ ನಮ್ಮೈವರಿಗೂ ಸೀರೆ ಉಡಿಸಲುಡಿಸುತ್ತಿದೆಯ ಯಾರು ಆಗ್ರಹಿ? ಈ ಪಾಂಡುಪುತ್ರರ ಮೇಲೆ ನಿನಗಿಷ್ಟೊಂದು ಆಕ್ರೋಶ ಬೇಕೆ? ನಿನಗೆ ಇಷ್ಟೊಂದು ಅಸಹ್ಯನೇ ಏಕೆ ಭೀಮಸೇನ? ಸಾವಧಾನದಿಂದ ಕೇಳು. ನಿನಗೆ ಇಚ್ಛೆಗೆ ಸಂಬಂಧಪಟ್ಟ ವಿಚಾರವಿರುವುದು. ಸ್ವಾಭಿಮಾನ ಶೂನ್ಯ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಅದೆಂತಹ ಸಂಬಂಧ ಇರುವುದು? ನಿನಗೆ ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಕೃಷ್ಣ, ಮುಂದೇನಾಯಿತು? ಮುಂದೆ ರಾಜ್ಯಸಭೆಯಲ್ಲಿ ನನ್ನನ್ನು ಎಲ್ಲರೂ ನಿಮ್ಮ ಸಂದೇಶವನ್ನು ತಿಳಿಸಿದರು. ಅವರೆಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರು. ಆ ದುರ್ಯೋಧನ ಆತನೂ ಸಹ. ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ನಾವು ಕೇಳಬೇಕೆಂಬುದೇ ನಿನ್ನ ಇಚ್ಛೆ ಆಗಿತ್ತು. ಅದನ್ನು ಸಾಧಿಸಿದೆ. ಸಾಧಿಸು, ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಅಪೌರುಷ ಫಲವನ್ನು ನೀವೇ ಭುಜಿಸಿರಿ. ಇದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನಿ, ನೀನು ನಿರಾಸರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸದೇ ಬಿಡನು. ನಿಧಾನಿಸಯ್ಯ ಭೀಮಸೇನ. ನೀನು ನಿಜವಾಗಿಯೂ ಇಡಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಹೇಗೆ ತಾನೇ ಸಂಭಾಳಿಸುತ್ತಿದ್ದೆ? ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು. ನಿನಗೊಪ್ಪುವ ವಿಚಾರ ಬಂದಿರುವುದಯ್ಯ. ಆ ದುರ್ಯೋಧನನು ನಿನಗೆ ಒಂದು ವಿಚಾರವನ್ನು ಕಳಿಸಿರುವನು. ಏನು? ದುರ್ಯೋಧನ ಸಂದೇಶ? ಹಾಗಾದರೆ ಇದು ಸಂಧಿಯಾಗಿರಲ್ಲ. ಹೇಳು ಕೃಷ್ಣ, ಹೇಳು. ಏನು ಆ ಸಂದೇಶ? ಅದನ್ನು ಕೇಳುವ ಇಚ್ಛೆ ಇದ್ದರೆ ನನ್ನ ಬಳಿ ಕೈ ಕಟ್ಟಿಕೊಂಡು ಕುಳಿತಿರಬೇಕು. ಎಲ್ಲ ನಿಂತಿದಂತೆ ಹೇಳಿಬಿಡು. ನನಗೆ ಭಯವಾಗುವುದಯ್ಯ. ನೀನು ಕೂತಿಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈ ಪರ್ಯಾಸ್ಯವೇಕೆ ಕೃಷ್ಣ? ಇದು ಪರ್ಯಾಸ್ಯವಲ್ಲ ಭೀಮಸೇನ. ನಿನ್ನ ಕಂಡರೆ ನನಗೆ ಅಷ್ಟೊಂದು ಭಯವಿರುವುದು. ಇದೋ ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಹೇಳು, ಏನು ಆ ಸಂದೇಶ? ಕೋಪ ಮಾಡಿಕೊಳ್ಳುವುದಿಲ್ಲ ತಾನೇ? ಅದು ಆಗಲಿ. ಈಗ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಯಾಜ್ಞಸೇನಿ, ಅಣ್ಣ, ಸಮೀಪಕ್ಕೆ ಬಾ. ತೆಗೆದುಕೋ ಈ ಹಗ್ಗವನ್ನು. ನಿನ್ನ ಅಣ್ಣ, ಇದು ಇದು ನನಗೊಂದು ಕಡೆ ಪುರಸ್ಕಾರವಾಗಿ ದೊರಕಿತು. ಇದರಿಂದ ನಿನ್ನ ಪತಿಗಳ ಕೈಯನ್ನು ಕಟ್ಟುವುದೋ ಬರುವುದಿಲ್ಲ ಎಂದು ನೋಡುವೆನು. ಪರಿಹಾಸ್ಯ ಮಾಡ್ತಾರೆ. ಪರ್ಯಾಸ್ಯವಲ್ಲ ಯಾಜ್ಞಸೇನಿ. ಶತ್ರುಗಳ ಎಡೆಮುರಿಯನ್ನು ಬಿಡಿಸುವುದರಲ್ಲಿ ನೀನು ಬಹಳ ನಿಪುಣಿಯಂತೆ. ಹಾಗೆ ನಿಮ್ಮ ಪತಿಗಳ ಕೈಗಳನ್ನು ಕಟ್ಟಲು ಬರುವುದೋ ಇಲ್ಲವೋ ಎಂದು ನೋಡುವೆನು. ಅರ್ಜುನ, ಗದೆ. ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಅರ್ಜುನ, ಈ ಗದೆಯನ್ನು ನಿನ್ನ ಹತ್ತಿರ ಸ್ವಲ್ಪ ಹೊತ್ತು ಇಟ್ಟಿಕೋ.
ಈಗ ಎಲ್ಲರೂ ಕೇಳಿರಿ. ಈ ಭೀಮನನ್ನು ಕಟ್ಟಿರುವ ಹಗ್ಗವು ನನ್ನನ್ನು ಬಂಧಿಸಲು ಅಂದು ರಾಜ್ಯಸಭೆಯಲ್ಲಿ ಅನುವಾಗಿತ್ತು. ಯಾರ್ಯಾರು ಕಾರ್ಯವನ್ನು ಮಾಡಿದವರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಿದರೆ ಯಾರು? ಆರು ಆ ದುರಾತ್ಮರು. ಆ ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು, ದುರಾಚಾರಿಯಾದ ದುಶ್ಯೋಧನನು ಬಂಧಿಸಲೆತ್ತಿಸಿದನು. ಇಂತಹ ಸಾಹಸವು ಅವರಿಂದಲ್ಲದೆ ಮತ್ಯಾರಿಂದ ಸಾಧ್ಯ? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲೆತ್ತಿಸಿದರೆ ದೇವಿ, ಈ ನೀಚ ಕೃತ್ಯದಿಂದ ಆ ದುರ್ಯೋಧನ ದುರಹಂಕಾರವು ಶಿಖರವನ್ನು ಮುಟ್ಟಿದೆ. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾವ ವಾಗ್ದೇವಿಯನ್ನು ಆ ದುರ್ಯೋಧನನು ಈ ರೀತಿ ಅಪಮಾನ ಮಾಡಿರುವನೇ? ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ ಭೀಮಸೇನ, ಸಂಧಿಗೆ ಕೊಟ್ಟ ಉತ್ತರವನ್ನು ಕೇಳು. ಅರ್ಧ ರಾಜ್ಯವಲ್ಲ 5 ಮಾರು ಭೂಮಿಯನ್ನು ಕೊಡುವುದಿಲ್ಲವೆಂದು ಹೇಳಿದರು. ಈ ಸಂದೇಶಕ್ಕೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳೆಲ್ಲವನ್ನೂ ವಿಫಲ ಮಾಡಿ ಮುಂದೆ ಬಂದು ನಿಂತಿರುವುದು ಯುದ್ಧ. ಪರಮಾತ್ಮ, ನೀನೇ ತಿಳಿದಿರುವೆ, ನಾನು ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲ, ಸಂಧಿಗಾಗಿ ಪ್ರಯತ್ನ ಪಟ್ಟವನೆಂದು. ಪಾಂಚಾಲಿ, ನನ್ನ ಕರಗಳನ್ನು ಬಿಚ್ಚು. ಅಗ್ರಜ, ಧನಂಜಯ, ದೇವ, ಯಾರೂ ಬಿಚ್ಚುವುದಿಲ್ಲವೇ? ಬೇಡ ಬೇಡ, ನಾನೇ ಬಿಚ್ಚಿಕೊಳ್ಳುವೆನು. ಎಲ್ಲಿ ಎಲ್ಲಿ ರವರನ್ನು ಮರಣಗೊಳಿಸದೆ ಧರೆಯಲ್ಲಿರಲು ಬಿಡುವೆನೆ. ರವರನ್ನು ಮರಣಗೊಳಿಸದೆ ಧರೆಯಲ್ಲಿರಲು ಬಿಡುವೆನೆ. ರಣದೊಳವರ ರಕ್ತಪಾನ ಮಾಡದಿರುವೆನೆ. ರಣದೊಳವರ ರಕ್ತಪಾನ ಮಾಡದಿರುವೆನೆ. ಭಕ್ತಿಯ ಮುಡಿ ಮುಟ್ಟಿದವನು ಮೆಚ್ಚಿಕೊಳ್ಳುವೆ, ಪಾದದಿ ಮೆಚ್ಚಿಕೊಳ್ಳುವೆ. ಭಕ್ತಿಯ ಮುಡಿ ಮುಟ್ಟಿದವನ ಮೆಚ್ಚಿಕೊಳ್ಳುವೆ, ಪಾದದಿ ಮೆಚ್ಚಿಕೊಳ್ಳುವೆ. ಗರ್ವದಿ ತೊಡ ಕಟ್ಟಿದವನ ಕುಟ್ಟಿಕೊಳ್ಳುವೆ, ಜನವ ಕುಟ್ಟಿಕೊಳ್ಳುವೆ. ಭಕ್ತಿಯ ಮುಡಿ ಮುಟ್ಟಿದವನ ಮೆಚ್ಚಿಕೊಳ್ಳುವೆ, ಪಾದದಿ ಮೆಚ್ಚಿಕೊಳ್ಳುವೆ. ಗರ್ವದಿ ತೊಡ ಕಟ್ಟಿದವನ ಕುಟ್ಟಿಕೊಳ್ಳುವೆ, ಜನವ ಕುಟ್ಟಿಕೊಳ್ಳುವೆ. ಮರಣಗೊಳಿಸದೆ ಧರೆಯಲ್ಲಿರಲಿರುವೆನೆ. ರಣದೊಳವರ ರಕ್ತಪಾನ ಮಾಡದಿರುವೆನೆ. ರಣದೊಳವರ ರಕ್ತಪಾನ ಮಾಡದಿರುವೆನೆ. ನಾನು ನಿಜವಾಗಿಯೂ ವಾಯುದೇವನ ಅಂಶದಲ್ಲಿ ಜನಿಸಿದ್ದೇ ನಿಜವಾಗಿದ್ದೆ. ವೀರಮಾತೆ ಕುಂತಿ ದೇವಿಯ ಸ್ತನ್ಯಪಾನ ಮಾಡಿದ್ದೇ ಸತ್ಯವಾಗಿದ್ದರೆ ನಾಳಿನ ಯುದ್ಧದಲ್ಲಿ ಆ ಕೌರವರ 99 ಮಂದಿ ಸಹೋದರರನ್ನು ಸಮೂಲವಾಗಿ ನಾಶ ಮಾಡಿ ಆ ದುರ್ಯೋಧನ ತೊಡೆಯ ದುಶ್ಯಾಸನ ಹೊಡಲನ್ನು ಬಗೆದು ಪ್ರಬದನಂದಿನಿಯ ಕೇಸವನ್ನು ಬಿಗಿಸುವೆ. ಆ ದುರ್ಪಿತ ದುರ್ಯೋಧನ ತೊಡೆಯನ್ನು ಈ ನನ್ನ ಗದಾದಂಡದಿಂದಲೇ ಮುರಿದು ಆ ದುರ್ಯೋಧನ ರಾಜಕಿರೀಟವನ್ನು ಕಿತ್ತು ನನ್ನ ಹೆಡಗಾಲಿನಿಂದ ವಾಸು ಪುಡಿ ಮಾಡದೆ ಹೋದರೆ ನನ್ನ ಗತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ವಾಸುದೇವ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ.